ಚರ್ಚೆ. ಕಾಂಗ್ರೆಸ್ನ ಹಿರಿಯ ಸಚಿವರಿಗೆ ಹನಿ ಟ್ರ್ಯಾಪ್ ಮಾಡಿದ್ಯಾರು ಅನ್ನೋದೇ ಈಗ ನಿಗೂಢ ಪ್ರಶ್ನೆ. ಇದರ ಜೊತೆಗೆ ಹನಿ ಟ್ರ್ಯಾಪ್ ಸಂಚಲ್ಲಿ ಮತ್ತಷ್ಟು ಸ್ಫೋಟಕ ಟ್ವಿಸ್ಟ್. ಒಂದಲ್ಲ ಎರಡಲ್ಲ 3 ಬಾರಿ ಬಂದು ಯತ್ನಿಸಿದ್ದ ಹನಿ ಗ್ಯಾಂಗ್ ತಗಲಾಕೊಂಡಿದ್ ಹೇಗೆ? ವಕೀಲೆಯ ಸೋಗಲ್ಲಿ ಐಷಾರಾಮಿ ಕಾರಿನಲ್ಲಿ ಬಂದಿದ್ದ ಗ್ಯಾಂಗ್ನ ಸಾಕ್ಷ್ಯ ಒದಗಿಸುತ್ತಾ ಜಯಮಹಲ್ ರಸ್ತೆಯ ಆ ಬಂಗಲೆ. ಇಲ್ಲಿದೆ ನೋಡಿ ಆ ಕುರಿತ ಕಂಪ್ಲೀಟ್ ಸ್ಟೋರಿ. ಇಪ್ಪತ್ತೈದು 26ರಲ್ಲಿ ಸುಮಾರು 8,000 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಯಾರ ಮೇಲೇನೂ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ತನಿಖೆ ಆಗಲಿ. ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ DK ಶಿವಕುಮಾರ್ ಮತ್ತು DK ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವರು ರಾಜಣ್ಣ ಅವರು ಬೇಕಾದ್ರೆ ಎಲ್ಲ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ರಾಜಣ್ಣವರು ನಮ್ಮ ಮಂತ್ರಿಗಳು, ಅವರು ರೈಸ್ ಮಾಡಿದ್ದಾರೆ, ಯಾರ ಹೆಸರು ಕೂಡ ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ರಾಜಣ್ಣ ಸಚಿವರಿದ್ದಾರೆ, ಅವರೂ ಸೇರಿದಂತೆ ಸುಮಾರು 48 ಜನರ ಮೇಲೆ ಈ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದು. ದೆಹಲಿಯಲ್ಲಿ ಕೂಡ ಅನೇಕ ಜನರು ಈ ರೀತಿ ಒಳಗಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ತಿಗೆ ಬಂದ್ಬಿಡ್ತಾರ? ನೀವು ಹಲೋ ಅಂದರೆ ಹಲೋ ಅಂತಾರೆ, ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರೆ. 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್, ಹನಿ ಟ್ರ್ಯಾಪ್. ಈಗ ಎಲ್ಲೆಡೆ ಹನಿ ಟ್ರ್ಯಾಪ್ನದ್ದೇ ಚರ್ಚೆ. ಸದನದಲ್ಲಿ ಸಹಕಾರ ಸಚಿವ ರಾಜಣ್ಣ ಬಾಂಬ್ ಸಿಡಿಸಿದಾಗಿನಿಂದ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ನೆಮ್ಮದಿ ಕಳ್ಕೊಂಡಿರೋ ಕಾಂಗ್ರೆಸ್ ಕಂಗಾಲಾಗಿದೆ. ಅದರಲ್ಲಿರೋ ಕೆಲವು ನಾಯಕರು ಬೆಚ್ಚಿ ಬಿದ್ದಿದ್ದಾರೆ. ಬಿಜೆಪಿಯ ಕೆಲವು ನಾಯಕರು ಹನಿ ಟ್ರ್ಯಾಪ್ ವಿಚಾರವನ್ನೇ ಅಸ್ತ್ರವಾಗಿ ಬಳಸಿಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇದರ ಜೊತೆಗೆ ಹನಿ ಟ್ರ್ಯಾಪ್ ಮಾಡೋರ ವಿರುದ್ಧ ಕಠಿಣ ಕ್ರಮವಾಗಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಪಕ್ಷಾತೀತವಾಗಿ ಹೋರಾಟ ನಡೆಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಕೊನೆಯದಾಗಿ ಕೆಲವರು ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಕೆಲವರು ಸಿಬಿಐ ತನಿಖೆ ಆಗಲಿ ಅಂತಿದ್ದಾರೆ. ಒಟ್ನಲ್ಲಿ ಉನ್ನತ ಮಟ್ಟದ ತನಿಖೆ ನಡೆಯೋದು ಖಾಯಂ ಆಗಿದೆ. ಶೀಘ್ರದಲ್ಲೇ ಸತ್ಯಾಸತ್ಯತೆ ಹೊರಬೀಳೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ರೆ ಈಗಾಗಲೇ ಹೊತ್ತಿರೋ ಬೆಂಕಿ ಮಾತ್ರ ಆರುತ್ತಿಲ್ಲ. ಗುರುವಾರ ಹೊತ್ತಿದ್ದ ಬೆಂಕಿ ಶುಕ್ರವಾರ ಕೂಡ ಸದನದಲ್ಲಿ ಧಗಧಗಿಸಿದೆ. ರಾಜಸ್ವ ಕೊರತೆ ಕಡಿಮೆ ಆಗುತ್ತದೆ. 24-25 ಆಯವೇ ಇದೆ ಅಂದಾಜಿನಲ್ಲಿ. ಸದನದಲ್ಲಿ ಹನಿ ಕಹಾನಿ ಕೋಲಾಹಲ. ಸಿಬಿಐಗೋ ನ್ಯಾಯಾಂಗ ತನಿಖೆಯೋ? ಒಂದಲ್ಲ ಎರಡಲ್ಲ 3 ಬಾರಿ ಬಂದಿದ್ದ ಹನಿ ಗ್ಯಾಂಗ್ ತಗಲಾಕೊಂಡಿದ್ದ ಹೇಗೆ? ವಕೀಲೆಯ ಸೋಗು, ಐಷಾರಾಮಿ ಕಾರು, ಜಯಮಹಲ್ ರಸ್ತೆ ಬಂಗಲೆಯಲ್ಲಿದ್ಯಾ ಸಾಕ್ಷ್ಯ? ಎಸ್, ಸಹಕಾರ ಸಚಿವ ರಾಜಣ್ಣ ಸದನದಲ್ಲಿ ಗುರುವಾರ ಒಂದು ಬಾಂಬ್ ಹಾಕಿದ್ರು. ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅಂತ ಹೇಳ್ಕೊಂಡಿದ್ರು. ಇದ್ರ ಜೊತೆಗೆ ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಕ್ಕೆ ಪುರಾವೆಗಳಿವೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು 48 ಮಂದಿಯ ಹನಿ ಟ್ರ್ಯಾಪ್ ಮಾಡಲಾಗಿದೆ. ಎಲ್ಲ ಪಕ್ಷದವರ ಪೆನ್ ಡ್ರೈವ್ ಕೂಡ ಇದೆ. ಆ ಪೆನ್ ಡ್ರೈವ್ನಲ್ಲಿ ರಾಷ್ಟ್ರೀಯ ನಾಯಕರ ರಾಸಲೀಲೆಯ ವಿಡಿಯೋಗಳೂ ಇದಾವೆ. ನನ್ನತ್ರ ಇರೋ ಸಾಕ್ಷ್ಯಗಳನ್ನ ತಗೊಂಡು ಹೋಗಿ ದೂರು ಕೊಡ್ತೇನೆ. ಹನಿ ಟ್ರ್ಯಾಪ್ ಮಾಡಿಸಿದ್ದವರು ಯಾರು ಅಂತ ಎಲ್ಲರಿಗೂ ಗೊತ್ತಾಗಬೇಕು. ಯಾರೇ ಆದರೂ ತನಿಖೆ ಮಾಡಲಿ, ಸತ್ಯ ಹೊರಬರಬೇಕು ಅಂದಿದ್ರು ರಾಜಣ್ಣ. ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಪುತ್ರ ಹಾಗೂ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಕೂಡ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ, ದೂರು ಕೊಡ್ತೇನೆ, ತನಿಖೆ ಆಗಲಿ ಎಂದಿದ್ರು.
ಇವರಿಬ್ಬರೂ ಈ ರೀತಿ ಹೇಳಿದ ನಂತರ ಕೋಲಾಹಲ ಸೃಷ್ಟಿಯಾಯಿತು. ಆ ಕೋಲಾಹಲ ಶುಕ್ರವಾರ ಕೂಡ ಕಂಟಿನ್ಯೂ ಆಗಿದೆ. ಸದನದಲ್ಲಿ ಸಿಡಿ ಪ್ರದರ್ಶಿಸಿ ಹನಿ ಟ್ರ್ಯಾಪ್ ವಿರುದ್ಧ ಕಿಡಿ. ಹೌದು, ಹನಿ ಟ್ರ್ಯಾಪ್ ವಿಚಾರದ್ದೇ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಸಿಬಿಐ ತನಿಖೆಗೆ ಒತ್ತಾಯಿಸಿ ವಿಪಕ್ಷಗಳು ಪ್ರತಿಭಟನೆ ನಡೆಸಿವೆ. ನ್ಯಾಯಾಂಗ ತನಿಖೆಯೋ ಅಥವಾ ಸಿಬಿಐ ತನಿಖೆಯೋ ಸ್ಪಷ್ಟಪಡಿಸಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿವೆ. ಪ್ರತಿಭಟನೆ ಯಾವ ಮಟ್ಟಿಗೆ ಇತ್ತು ಅಂದ್ರೆ ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ಸಿಡಿಗಳನ್ನ ಪ್ರದರ್ಶಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ವೇಳೆ ಮಾತನಾಡಿದ್ದ ವಿಪಕ್ಷ ನಾಯಕ, ಮಂತ್ರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಅವರು ರಾಜಣ್ಣ ಅವರು ಬೇಕಾದ್ರೆ ಎಲ್ಲಾ ಪಾರ್ಟಿಯವರು ಅಂತ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರ ಪ್ರಶ್ನೆ ಅಲ್ಲ, ಎಲ್ಲರದು ಪ್ರಶ್ನೆ, ಇಲ್ಲಿ ಇರೋರ್ದೆಲ್ಲರೂ ಕೂಡ ಪ್ರಶ್ನೆ. ಇಲ್ಲಿ ಕೇಂದ್ರದ ನಾಯಕರು ಅಂದ್ರೆ ಯಾರು? ಮಂತ್ರಿಗಳಿದಾರ? ಕೇಂದ್ರದ ಕಾಂಗ್ರೆಸ್ ನಾಯಕರಿದಾರ? ಯಾರಿದಾರ? ಏನು ಅರ್ಥ ಆಗ್ಬೇಕು. ಜಡ್ಜ್ಗಳು ಬಂದಿರೋದ್ರಿಂದ ಮತ್ತೆ ಇದು ಇನ್ನಷ್ಟು ಗಂಭೀರ ಇರೋದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳು, ಈಗಾಗಲೇ ಸುನೀಲ್ ಅವರು ಮಾತಾಡಿ ಹೇಳಿದ್ದಾರೆ, ಇದನ್ನ ನಾನು ಕೂಡ ಹೇಳ್ತಾ ಇದ್ದೀನಿ, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಂತ್ರಿಗೆ ಇಲ್ಲಿ ಅಭದ್ರತೆ ಅಂದ್ರೆ ಮಂತ್ರಿಗೆ ಯಾರು ಕಾಪಾಡಲ್ಲ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ? ಗೃಹ ಸಚಿವ ಪರಮೇಶ್ವರ್ ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಣ್ಣ ಕಂಪ್ಲೇಂಟ್ ಕೊಡ್ತೇನೆ ಅಂದಿದ್ರು, ಆದ್ರೆ ಅವರು ದೂರು ಕೊಟ್ಟಿಲ್ಲ. ದೂರಿನಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ. ತನಿಖೆ ಮಾಡೇ ಮಾಡಿಸ್ತೀವಿ ಎಂದಿದ್ದಾರೆ. ಹನಿ ಟ್ರ್ಯಾಪ್ ಅಂತಕ್ಕಂಥ ಕಂಪ್ಲೇಂಟ್ ಕೊಡ್ತೇನೆ, ಇದಕ್ಕೊಂದು ತನಿಖೆ ಮಾಡಿಸಿ ಅಂತ ಹೇಳಿದ್ರು. ಅವ್ರು ಇನ್ನೂವರೆಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಮಾನ್ಯ ಅಧ್ಯಕ್ಷರೇ. ಆ ಕಂಪ್ಲೇಂಟ್ನಲ್ಲಿ ಏನಿರುತ್ತೆ ಅನ್ನೋದು ಕೂಡ ನಮಗೇನು ಗೊತ್ತಿಲ್ಲ, ಊಹೆ ಮಾಡೋಕ್ಕಾಗಲ್ಲ. ಐ ಕೆನಾಟ್ ಗೆಸ್. ನಾನು ಸದನದಲ್ಲಿ ಎಲ್ಲ ಸದಸ್ಯರಿಗೂ ಕೂಡ ಹೇಳಿ ನಾನು ತನಿಖೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದೇನೆ. ನಾನು ಹೇಳಿ ಕಮಿಟ್ ಆಗಿದ್ದೇನೆ, ತನಿಖೆ ಮಾಡಿಸ್ತೇನೆ ಅಂತ. ಯಾರನ್ನೂ ರಕ್ಷಿಸೋ ಮಾತೇ ಇಲ್ಲ ಎಂದ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ಮಾತಾಡಿ ರಾಜಣ್ಣ ಯಾರ ಹೆಸರನ್ನೂ ಹೇಳಿಲ್ಲ. ಗೃಹ ಸಚಿವರು ಈ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ. ಯಾರೇ ಕಾನೂನು ಉಲ್ಲಂಘನೆ ಮಾಡಿದ್ರೂ ಶಿಕ್ಷೆಯಾಗಲೇಬೇಕು, ಯಾರನ್ನೂ ರಕ್ಷಿಸುವ ಮಾತೇ ಇಲ್ಲ ಎಂದಿದ್ದಾರೆ. ಯಾರೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು, ಕಾನೂನು ರೀತಿಯ ಕ್ರಮ ಆಗಲೇಬೇಕು. ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಂಬರ್ 1, ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100% ತನಿಖೆ ಮಾಡಿಸ್ತೇವೆ. ಪರಿಷತ್ನಲ್ಲೂ ವಿಪಕ್ಷದಿಂದ ಹನಿ ಟ್ರ್ಯಾಪ್ ಕೋಲಾಹಲ. ಇದೆಲ್ಲ ವಿಧಾನಸಭೆಯಲ್ಲಿ ನಡೆದ ಸನ್ನಿವೇಶಗಳು. ವಿಧಾನ ಪರಿಷತ್ ಕಲಾಪ ಆರಂಭದಲ್ಲೇ ಛಲವಾದಿ ನಾರಾಯಣಸ್ವಾಮಿ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಇದಕ್ಕೆ ಉತ್ತರ ನೀಡಿದ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡುತ್ತದೆ, ಸತ್ಯಾಂಶವನ್ನ ರಾಜ್ಯದ ಜನರ ಮುಂದೆ ಇಡಲಾಗುತ್ತೆ ಎಂದಿದ್ದಾರೆ. ರಾಜಣ್ಣ ಅವರ ಮೇಲೆ ಆಗಿರಲಿ ಅಥವಾ ಯಾರ ಮೇಲೆ ಆಗಿರಲಿ, ಈ ಹನಿ ಟ್ರ್ಯಾಪ್ ಆಗಿದ್ರೆ ಇದನ್ನ ಮಧುಬಲೆ ಅಂತಾರೆ ಕನ್ನಡದಲ್ಲಿ. ಈ ಮಧುಬಲೆಗೆ ಯಾರನ್ನಾದ್ರೂ ನೀವು ಬೀಳಿಸುವಂತ ತಂತ್ರಗಾರಿಕೆ ಇದನ್ನು ಮಾಡಿ ಆಗೇತನ ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ನ್ಯಾಯ ನಿಮಗೆ ಸಿಗಬೇಕಾಗಿದೆ. ಈಗಲಾದ್ರೂ ನಿಮಗೆ ನ್ಯಾಯ ಸಿಗಬೇಕಲ್ಲ, ಅದಕ್ಕಾದ್ರೂ ಸಿಬಿಐ ಕೊಡಿ. ಯಾರ್ಯಾರು ಇದರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ತನಿಖೆಯಿಂದ ಹೊರಗೆ ತರ್ತೇವೆ, ಅದನ್ನ ರಾಜ್ಯದ ಜನತೆಗೂ ಒಪ್ಪಿಸ್ತೇವೆ, ಅದರ ಮೇಲೆ ಕ್ರಮನೂ ತೆಗೆದುಕೊಳ್ತೇವೆ. ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಬೇಡ ಅನ್ನುವಂಥ ಮಾತನ್ನ ನಾನು ಹೇಳ್ತಾ ಇರೋದಲ್ಲ, ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಬ್ಬರೂ ಹೇಳಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದವರಿಗೆ ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ, ಆತಂಕನೂ ಬೇಡ. ರಾಜ್ಯದ ಜನಕ್ಕೆ ಸತ್ಯವನ್ನ ಎನ್ಕ್ವೈರಿ ಮಾಡ್ತೀವಿ. ಒಟ್ಟಿನಲ್ಲಿ ದೊಡ್ಡ ಮಟ್ಟದ ತನಿಖೆ ನಡೀಲೇಬೇಕು ಅಂತ ವಿಪಕ್ಷಗಳು ಒತ್ತಾಯಿಸ್ತಿವೆ.
ಸಮಜಾಯಿಷಿ ಕೊಡ್ತಾ ಇರೋ ಕಾಂಗ್ರೆಸ್ ತನಿಖೆ ಆಗೋದು ಪಕ್ಕ, ಸತ್ಯಾಂಶ ಹೊರಗೆ ಬಂದೇ ಬರುತ್ತೆ ಎಂದಿದ್ದಾರೆ. ಗುರುವಾರವಷ್ಟೇ ನನ್ನ ಮೇಲೆಯೂ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಹೇಳ್ಕೊಂಡಿದ್ರು ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ. ಈಗಲೂ ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಈ ಬಗ್ಗೆ ದೂರು ನೀಡ್ತೇವೆ, ಯಾರ ಮೇಲೆಯೂ ಅನುಮಾನ ಇಲ್ಲ, ಯಾರಿಗೂ ಈ ರೀತಿ ಆಗಬಾರದು ಎಂದಿದ್ದಾರೆ. ಯಾರ ಮೇಲೇನೂ ಅನುಮಾನ ಇಲ್ಲ, ತನಿಖೆ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು ತನಿಖೆ ಆಗಲಿ ನೋಡಿ. ಅವ್ರೇನು ಪಕ್ಷಾತೀತವಾಗಿ ಮಾಡ್ತಾ ಇರುವಂಥದ್ದು, ಅವರು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇರುವಂಥದ್ದು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆ ಆಗಲಿ. ಮುಖ್ಯಮಂತ್ರಿಗಳ ಹತ್ರ ಸಂಜೆ ಚರ್ಚೆ ಮಾಡ್ತೀನಿ, ಬರಕ್ಕೆ ಹೇಳಿದ್ದಾರೆ. ಚರ್ಚೆ ಮಾಡಿದ್ಮೇಲೆ ಅದಾದ್ಮೇಲೆ ಏನು ಹೇಳ್ತಾರೆ ದಿನನಿತ್ಯ ಜನ ಬರ್ತಾರೆ. ಬಂದಾಗ ಯಾರಿಗೂ ಅಷ್ಟು ನಮಗೆ ಅದ್ರ ಬಗ್ಗೆ ಹೋಗೋದಿಲ್ಲ. ಯಾವಾಗ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಸ್ವಲ್ಪ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಲೋ ಅಂದ್ರೆ ಅವರು ಹಲೋ ಅಂತಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಡಿಕೆಶಿ ಕೌಂಟರ್. ಹನಿ ಟ್ರ್ಯಾಪ್ ವಿಚಾರವಾಗಿ ಡಿಸಿಎಂ ಡಿಕೆಶಿ ಕೂಡ ಮಾರ್ಮಿಕವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ಸುಮ್ಮನೆ ಆಗೋದಿಲ್ಲ. ನೀವು ಹಲೋ ಅಂದ್ರೆ ಅವರು ಹಲೋ ಅಂತಾರೆ, ನೀವು ಬಾಯ್ ಅಂದ್ರೆ ಅವರೂ ಬಾಯ್ ಅಂತಾರೆ. ಅವರು ಸುಮ್ಮನೆ ಯಾಕೆ ಮಾತನಾಡುತ್ತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದು ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ? ನಿಮ್ಮ ಸಚಿವರುಗಳಿಗೆ ಹನಿ ಟ್ರ್ಯಾಪ್ ಆಗುತ್ತೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ. ಹನಿ ಟ್ರ್ಯಾಪು ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ? ನೀವು ಹಲೋ ಅಂದ್ರೆ ಹಲೋ ಅಂತಾರೆ, ನೀವು ಹಲೋ ಅನ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ? ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ? ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ, ನೀವು ವಿಶ್ ಮಾಡಲಿಲ್ಲ ನಾನು ವಿಶ್ ಮಾಡ್ತೀನ? ಹಂಗೆ. ಒಟ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಗಳೆರಡೂ ಕೂಡ ತನಿಖೆಯಾಗಬೇಕು ಅಂತ ಒತ್ತಾಯಿಸುತ್ತಿವೆ. ತನಿಖೆಗೆ ಆದೇಶ ನೀಡಿ ಕಾಂಗ್ರೆಸ್ ಕೂಡ ಸುಮ್ಮನಾಗಿದೆ. ತನಿಖೆ ಯಾವ ಸ್ವರೂಪದಲ್ಲಿರಬೇಕು, ಯಾರು ತನಿಖೆ ಮಾಡಬೇಕು ಅಂತ ಶೀಘ್ರದಲ್ಲೇ ನಿರ್ಧಾರವಾಗಲಿದೆ. ಆದರೆ ಇದಕ್ಕೂ ಮುನ್ನ ಹನಿ ಟ್ರ್ಯಾಪ್ ಕುರಿತ ಸ್ಫೋಟಕ ವಿಚಾರಗಳು ಗೊತ್ತಾಗಿವೆ. ಹನಿ ಟ್ರ್ಯಾಪ್ ಮಾಡೋಕೆ ಬಂದಿದ್ದು ಯಾರು, ಹೇಗಿತ್ತು ಹನಿ ಗ್ಯಾಂಗ್ನ ಮಾಸ್ಟರ್ ಪ್ಲಾನ್, ಸಚಿವ ರಾಜಣ್ಣಗೆ ಆ ಹನಿ ಗ್ಯಾಂಗ್ ಯಾವ ರೀತಿ ಬಲೆ ಹೆಣೆಯೋಕೆ ಮುಂದಾಗಿದ್ದು ಅನ್ನೋದರ ಕುರಿತ ಕೆಲವು ರಹಸ್ಯಗಳು ಹೊರಬಿದ್ದಿವೆ. ಒಂದಲ್ಲ ಎರಡಲ್ಲ 3 ಬಾರಿ ಯತ್ನಿಸಿತ್ತು ಹನಿ ಗ್ಯಾಂಗ್. ಸಚಿವ ರಾಜಣ್ಣನನ್ನ ಕೆಡ್ಡಾಕ್ಕೆ ಕೆಡವೋಕೆ ಒಂದು ಗ್ಯಾಂಗ್ ಪ್ಲಾನ್ ಮಾಡಿತ್ತು. ಹೇಗಾದ್ರೂ ಮಾಡಿ ಹನಿಜಾಲದಲ್ಲಿ ರಾಜಣ್ಣನನ್ನ ಬೀಳಿಸಲೇಬೇಕು ಅಂತ ಪ್ರಯತ್ನ ಪಟ್ಟಿತ್ತು. ಒಂದಲ್ಲ ಎರಡಲ್ಲ 3 ಬಾರಿ ರಾಜಣ್ಣನನ್ನ ಭೇಟಿ ಮಾಡಿದ್ದ ಹನಿ ಗ್ಯಾಂಗ್ ರಾಜಣ್ಣ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿತ್ತು. ರಾಜಣ್ಣ ಅವರ ತುಮಕೂರಿನ ಮನೆಗೆ, ಮಧುಗಿರಿಯ ಮನೆ ಮಾತ್ರವಲ್ಲದೆ ಬೆಂಗಳೂರಿನ ಸರ್ಕಾರಿ ನಿವಾಸಕ್ಕೂ ಆಗಾಗ ಬರ್ತಾ ಇತ್ತು. ಯಾವುದೋ ಸಮಸ್ಯೆ ಹೇಳಿಕೊಳ್ಳೋ ನೆಪದಲ್ಲಿ ಭೇಟಿಯಾಗೋಕೆ ಆ ಗ್ಯಾಂಗ್ ಯತ್ನಿಸ್ತಾ ಇತ್ತು. ಇದರಿಂದ ಅನುಮಾನಗೊಂಡ ರಾಜಣ್ಣ ಆ ಗ್ಯಾಂಗ್ನ ಪೂರ್ವಾಪರಗಳನ್ನು ಕೆದಕಿದಾಗ ಹನಿ ಟ್ರ್ಯಾಪ್ ಜಾಲದ ಬಗ್ಗೆ ಗೊತ್ತಾಗಿದೆ. ಆಗ ಅವರನ್ನೇ ಟ್ರ್ಯಾಪ್ ಮಾಡಿದ ರಾಜಣ್ಣ ಆ ಗ್ಯಾಂಗ್ಗೆ ಎಚ್ಚರಿಕೆ ಕೊಟ್ಟು ಕಳಿಸಿದ್ರು. 2 ತಿಂಗಳಿಂದಲೂ ಹನಿ ಟ್ರ್ಯಾಪ್ ಯತ್ನ. ಬೆಂಗಳೂರಲ್ಲೇ 2 ಬಾರಿ ರಾಜಣ್ಣ ಬಚಾವ್. ಸಚಿವ ರಾಜಣ್ಣ ವಿರುದ್ಧ ಹನಿ ಗ್ಯಾಂಗ್ 2-3 ತಿಂಗಳ ಹಿಂದೆ ಯಾವ ರೀತಿ ಖೆಡ್ಡ ತೋಡಬೇಕು ಅಂತ ಪ್ಲಾನ್ ಮಾಡಿತ್ತು. ಬೆಂಗಳೂರಾದ್ರೂ ಓಕೆ, ತುಮಕೂರಾದ್ರೂ ಓಕೆ, ಎಲ್ಲೇ ಆಗಲಿ ರಾಜಣ್ಣನನ್ನ ಟ್ರ್ಯಾಪ್ ಮಾಡೋದೇ ಆ ಗ್ಯಾಂಗ್ನ ಗುರಿಯಾಗಿತ್ತು. ಆದ್ದರಿಂದ ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿ ರಾಜಣ್ಣ ಅವರ ಸರ್ಕಾರಿ ನಿವಾಸ ಹಾಗೂ ತುಮಕೂರು ಮತ್ತು ಮಧುಗಿರಿಯಲ್ಲಿರೋ ರಾಜಣ್ಣ ನಿವಾಸಗಳ ಬಳಿ ಆ ಗ್ಯಾಂಗ್ ಸುಳಿದಾಡ್ತಾ ಇತ್ತಂತೆ. ಜಯಮಹಲ್ ರಸ್ತೆಯ ಸರ್ಕಾರಿ ನಿವಾಸದಲ್ಲೇ 2 ಬಾರಿ ರಾಜಣ್ಣ ಬಚಾವಾಗಿದ್ರಂತೆ. ಅಹವಾಲು ಕೊಡೋ ನೆಪದಲ್ಲಿ ಆ ಗ್ಯಾಂಗ್ ಬರ್ತಾ ಇದ್ದು ಷಡ್ಯಂತ್ರ ಗೊತ್ತಾಗಿ ವಾರ್ನಿಂಗ್ ಕೊಟ್ಟು ಕಳಿಸಿದ್ರಂತೆ. ಆ ಹನಿ ಗ್ಯಾಂಗ್ ಹೇಗಿತ್ತು, ಏನೇನು ಮಾಡ್ತಿತ್ತು ಅನ್ನೋದರ ಕುರಿತು ಈಗ ಕೆಲವೊಂದು ವಿಚಾರಗಳು ಗೊತ್ತಾಗಿವೆ. ಬೆಂಗಳೂರಿನ ಮನೆಯಲ್ಲಿ 2 ಬಾರಿ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿತ್ತು. ವಕೀಲೆಯ ಸೋಗಿನಲ್ಲಿ ಬಂದಿದ್ದ ಆ ಮಹಿಳೆ ಅಹವಾಲು ನೀಡೋ ನೆಪದಲ್ಲಿ ರಾಜಣ್ಣ ಸಂಪರ್ಕಕ್ಕೆ ಯತ್ನಿಸಿದ್ದಳು. ಐಷಾರಾಮಿ ಕಾರಿನಲ್ಲಿ ಮಹಿಳೆ ಬರ್ತಿದ್ದು ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳುತ್ತಿದ್ದಳು. ಆ ಮಹಿಳೆಯ ಬಗ್ಗೆ ಅನುಮಾನಗೊಂಡಿದ್ದ ರಾಜಣ್ಣ ಆಕೆಯ ಬಗ್ಗೆ ಮಾಹಿತಿ ಕಲೆ ಹಾಕಿಸಿದ್ರು. ಆಕೆ ಹನಿ ಟ್ರ್ಯಾಪ್ ಜಾಲದ ತಂಡದವಳು ಅಂತ ಗೊತ್ತಾದ ತಕ್ಷಣ ಅಲರ್ಟ್ ಆಗಿದ್ರು. ನಂತರ ಮಹಿಳೆಗೆ ಕಪಾಳ ಮೋಕ್ಷ ಮಾಡಿ ಎಚ್ಚರಿಕೆ ಕೊಟ್ಟಿದ್ರು. ಮಧುನಾರಿಯ ಟ್ರ್ಯಾಪ್ ಸಂಚು, ಹಲವು ಪ್ರಶ್ನೆ, ಹಲವು ಅನುಮಾನ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಈಗ ಹೊರಬಂದಿರೋ ವಿಚಾರಗಳು ನಿಜಕ್ಕೂ ಆಘಾತಕಾರಿ. ವಕೀಲೆಯ ಸೋಗಿನಲ್ಲಿ ಬಂದಿದ್ದ ಆ ಮಹಿಳೆ ಯಾರು ಅನ್ನೋದು ಈಗ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ. 3 ಬಾರಿ ಒಬ್ಬಳಿಂದಲೇ ಹನಿ ಟ್ರ್ಯಾಪ್ ಯತ್ನ ನಡೆಯಿತ. ವಕೀಲೆಯ ಸೋಗಿನಲ್ಲಿದ್ದ ಆಕೆ ವಕೀಲೆಯೇ ಆಗಿದ್ದಳ ಅಥವಾ ವಕೀಲೆಯ ಸೋಗನ್ನ ಬೇಕಂತಲೇ ಹಾಕಿಕೊಂಡಿದ್ದಳ? ಐಷಾರಾಮಿ ಕಾರಿನಲ್ಲಿ ಆಕೆ ಬರ್ತಾ ಇದ್ದಳು ಅನ್ನೋ ವಿಚಾರ ಗೊತ್ತಾಗಿದ್ದು ಆಕೆಯ ಬ್ಯಾಕ್ಗ್ರೌಂಡ್ ಏನು ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ.
ಒಟ್ನಲ್ಲಿ ದೊಡ್ಡದೊಂದು ಷಡ್ಯಂತ್ರವನ್ನ ರಚಿಸಿಯೇ ಆ ಮಹಿಳೆ ತನ್ನ ಗ್ಯಾಂಗ್ನೊಂದಿಗೆ ಅಖಾಡಕ್ಕೆ ಇಳಿದಿದ್ದಳು ಅನ್ನೋದು ಗೊತ್ತಾಗಿದೆ. ವಿಡಿಯೋ ಕಾಲ್ಗಳ ಮೂಲಕ ಸಚಿವರ ಪುತ್ರನ ಟ್ರ್ಯಾಪ್ಗೆ ಯತ್ನ. ಸಚಿವ ರಾಜಣ್ಣಗೆ ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಯತ್ನವಾದ್ರೆ ರಾಜಣ್ಣ ಪುತ್ರ ರಾಜೇಂದ್ರಗೆ ಮತ್ತೊಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆಸಲಾಗಿತ್ತು. ರಾಜೇಂದ್ರಗೆ ಪದೇ ಪದೇ ವಿಡಿಯೋ ಕರೆಗಳು ಬರ್ತಾ ಇದ್ವಂತೆ. ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಖೆಡ್ಡಾಗೆ ತಳ್ಳೋದು ಹನಿ ಟ್ರ್ಯಾಪ್ ಗ್ಯಾಂಗ್ನ ಷಡ್ಯಂತ್ರವಾಗಿತ್ತು ಅಂತ ಸ್ವತಃ ರಾಜೇಂದ್ರ ಹೇಳ್ಕೊಂಡಿದ್ದಾರೆ. ವಿಡಿಯೋ ಕಾಲ್ ಮಾಡುತ್ತಿದ್ದವರು ಯಾರು, ಯಾವ್ಯಾವ ನಂಬರ್ಗಳಿಂದ ವಿಡಿಯೋ ಕಾಲ್ಗಳು ಬರ್ತಾ ಇದ್ವು ಅನ್ನೋದು ನಿಗೂಢವಾಗಿದೆ. ತನಿಖೆಯ ನಂತರ ಎಲ್ಲಾ ಸತ್ಯಾಂಶ ಹೊರಬರಲಿದೆ ಅನ್ನೋದು 100% ಸತ್ಯ. ಎಲ್ಲ ಪಕ್ಷಗಳು ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸ್ತಾ ಇದ್ದು ಸಿಬಿಐ ಅಥವಾ ನ್ಯಾಯಾಂಗ ತನಿಖೆಯೇ ಬೇಕು ಅಂತ ಆಗ್ರಹಿಸಿವೆ. ಯಾವ ತನಿಖೆ ನಡೆಯುತ್ತೆ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗಲಿದೆ. ವಿಧಾನಸಭೆಯಲ್ಲಿ ಹನಿ ಕೋಲಾಹಲ, ನೀಲಿ ಶಾಲು ಧರಿಸಿ ವಿಪಕ್ಷಗಳ ಹೋರಾಟ. 18 ಮಂದಿ ಸದಸ್ಯರು 6 ತಿಂಗಳು ಅಮಾನತು, ಸ್ಪೀಕರ್ ಯುಟಿ ಖಾದರ್ ಆದೇಶ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ವಿಪಕ್ಷಗಳು ಕೆರಳಿವೆ. ಸಿಬಿಐ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸುತ್ತಿವೆ. ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಕೋಲಾಹಲ ಸೃಷ್ಟಿಸಿದ ವಿಪಕ್ಷಗಳ ವಿರುದ್ಧ ಸ್ಪೀಕರ್ ಯುಟಿ ಖಾದರ್ ಗರಂ ಆಗಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ನಡೆದ ಗದ್ದಲ ಸೃಷ್ಟಿಸಿದ 18 ಸದಸ್ಯರನ್ನ ಅಮಾನತು ಮಾಡಿ ಸ್ಪೀಕರ್ ಆದೇಶಿಸಿದ್ದಾರೆ. ಹೌದು, ಹನಿ ಟ್ರ್ಯಾಪ್ ವಿಚಾರವಾಗಿ ವಿಧಾನಸಭೆಯಲ್ಲಿ ಭೋಜನ ವಿರಾಮದ ಬಳಿಕವೂ ವಿಪಕ್ಷಗಳ ಧರಣಿ ಮುಂದುವರೆದಿತ್ತು. ಬಿಜೆಪಿ, ಜೆಡಿಎಸ್ ಸದಸ್ಯರು ಗದ್ದಲ ಸೃಷ್ಟಿಸಿದ್ದರು. ದಲಿತರಿಗೆ ಅನ್ಯಾಯವಾಗ್ತಿದೆ, ಅಂಬೇಡ್ಕರ್ಗೆ ಅಪಮಾನವಾಗ್ತಿದೆ ಅಂತ ಆರೋಪಿಸಿ ನೀಲಿ ಬಣ್ಣದ ಶಾಲು ಧರಿಸಿ ಹೋರಾಟ ನಡೆಸಿದ್ರು. ಹೋರಾಟ ಮಿತಿ ಮೀರ್ತಾ ಇದ್ದಂತೆ ಯುಟಿ ಖಾದರ್ ಕ್ರಮ ಕೈಗೊಂಡಿದ್ದಾರೆ. ಸುಮಾರು 18 ಮಂದಿ ಸದಸ್ಯರನ್ನ 6 ತಿಂಗಳ ಕಾಲ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ. ಯುಟಿ ಖಾದರ್ ಶ್ರಮಿಸ್ತಾರೆ, ಅದು ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬಿಲ್ದಲ್, ಸಿಕೆ ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ವಿನಯ್ ಮುನಿರತ್ನ, ಬಸವರಾಜ್ ಮುತ್ತಿಮೂಡ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ಮಾನ್ಯ ಸಚಿವರು, ಅಮಾನತುಗೊಂಡವರನ್ನ ಸದನದ ಹೊರಗೆ ಹೊತ್ತೊಯ್ದ ಮಾರ್ಷಲ್ಗಳು. ವಿಧಾನಸಭಾ ಸದಸ್ಯರಾದ ದೊಡ್ಡಣ್ಣಗೌಡ ಪಾಟೀಲ್, ಸಿಕೆ ರಾಮಮೂರ್ತಿ, ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್, ಭೈರತಿ ಬಸವರಾಜು, ಎಸ್ಆರ್ ಪಾಟೀಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಮುನಿರತ್ನ ಸೇರಿದಂತೆ 18 ಮಂದಿಯನ್ನ ಅಮಾನತು ಮಾಡಲಾಗಿದೆ. ಅಮಾನತು ಆದೇಶ ಪ್ರಕಟವಾಗ್ತಾ ಇದ್ದಂತೆ ಸದನದೊಳಗೆ ಬಂದ ಮಾರ್ಷಲ್ ಎಲ್ಲ 18 ಮಂದಿಯನ್ನ ಹೊರಗೆ ಕರೆದೊಯ್ದಿದ್ದಾರೆ, ಕೆಲವರನ್ನ ಹೊತ್ತೊಯ್ದಿದ್ದಾರೆ. ಆದೇಶದ ಪ್ರಕಾರ ಇನ್ನೂ 6 ತಿಂಗಳ ಕಾಲ ಅಮಾನತುಗೊಂಡ ಸದಸ್ಯರು ವಿಧಾನಸಭೆ ಪ್ರವೇಶಿಸುವಂತಿಲ್ಲ. ಈ ಆದೇಶದಿಂದ ವಿಪಕ್ಷದ ಮತ್ತಷ್ಟು ಮಂದಿ ಕೆರಳಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಿಬಿಐ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಇದೇ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ಗೆ ಪತ್ರ ಬರೆದಿರೋ ಬಿಜೆಪಿ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಬಿಐ ತನಿಖೆ ನಡೆಯಲಿ ಅಂತ ಮನವಿ ಮಾಡಿದ್ದಾರೆ. ಜನಪ್ರತಿನಿಧಿಗಳ ಭದ್ರತೆಗೆ ಕ್ರಮ ಕೈಗೊಳ್ಳಿ ಎಂದ ಯತ್ನಾಳ್, ಹನಿ ಟ್ರ್ಯಾಪ್ ಅನ್ನೋ ವಿಚಾರವನ್ನ ಮೊದಲು ಪ್ರಸ್ತಾಪ ಮಾಡಿದ್ದೇ ಬಸನಗೌಡ ಪಾಟೀಲ್ ಯತ್ನಾಳ್ ಗುರುವಾರ ಈ ವಿಚಾರವನ್ನ ಪ್ರಸ್ತಾಪಿಸಿದ ನಂತರವೇ ರಾಜಣ್ಣ ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಟ್ಟಿದ್ದರು. ಈಗ ಗೃಹ ಸಚಿವ ಪರಮೇಶ್ವರ್ಗೂ ಯತ್ನಾಳ್ ಪತ್ರ ಬರೆದಿದ್ದಾರೆ. ಹನಿ ಟ್ರ್ಯಾಪ್, ಬ್ಲಾಕ್ ಮೇಲ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು. ಜನಪ್ರತಿನಿಧಿಗಳನ್ನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡಲಾಗ್ತಿದೆ. ಆದ್ದರಿಂದ ಜನಪ್ರತಿನಿಧಿಗಳ ಭದ್ರತೆಗೆ ಕ್ರಮ ಕೈಗೊಳ್ಳಬೇಕು. ಜನಪ್ರತಿನಿಧಿಗಳ ಘನತೆ ಕಾಪಾಡಬೇಕು.
ಸಿಬಿಐ ಮೂಲಕವೇ ಪ್ರಕರಣದ ತನಿಖೆಯಾಗಲಿ ಅಂತ ಯತ್ನಾಳ್ ಒತ್ತಾಯ ಮಾಡಿದ್ದಾರೆ. ಹೇಗಿರುತ್ತೆ ತನಿಖಾಧಿಕಾರಿಗಳ ಹನಿ ಟ್ರ್ಯಾಪ್ ತನಿಖೆ? ಒಟ್ನಲ್ಲಿ ಸಿಬಿಐ ತನಿಖೆ ಆಗಲೇಬೇಕು ಅಂತ ಎಲ್ಲರೂ ಆಗ್ರಹಿಸ್ತಾ ಇದ್ದಾರೆ. ಯಾವುದೇ ತನಿಖೆ ನಡೆದರೂ ಆ ತನಿಖೆ ಯಾವುದೇ ಸ್ವರೂಪದಲ್ಲಿದ್ರೂ ಕೂಡ ಕೆಲವೊಂದು ವಿಚಾರಗಳನ್ನ ಕಡ್ಡಾಯವಾಗಿ ತನಿಖೆ ನಡೆಸಲೇಬೇಕಾಗುತ್ತೆ. ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅನ್ನೋ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸಬೇಕಾಗುತ್ತೆ. ಉದಾಹರಣೆಗೆ ಬೆಂಗಳೂರಿನ ಜಯಮಹಲ್ ರಸ್ತೆಯ ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಹನಿ ಟ್ರ್ಯಾಪ್ ಯತ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಿದ್ದು, ಆ ನಿವಾಸದ ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸಬೇಕಾಗುತ್ತೆ. ಯಾರು ಯಾವ ಟೈಮಲ್ಲಿ ಅಲ್ಲಿಗೆ ಬಂದಿದ್ರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಎಷ್ಟು ಬಾರಿ ಬೆಂಗಳೂರಿನ ಮನೆಗೆ ಬಂದಿದ್ರು, ಅವರೊಂದಿಗೆ ರಾಜಣ್ಣ ಯಾವ ರೀತಿ ನಡ್ಕೊಂಡ್ರು ಅನ್ನೋದೆಲ್ಲವನ್ನೂ ತನಿಖಾಧಿಕಾರಿಗಳು ಶೋಧಿಸಬೇಕಾಗುತ್ತೆ. ಆ ನಂತರವೇ ಮುಂದಿನ ತನಿಖೆ ಸಾಧ್ಯವಾಗುತ್ತೆ. ರಾಜ್ಯದಲ್ಲೀಗ ಹನಿ ಟ್ರ್ಯಾಪ್ ಕೇಸು ಸದ್ದು ಮಾಡುತ್ತಿದೆ. ಹೈ ಪ್ರೊಫೈಲ್ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಹನಿ ಟ್ರ್ಯಾಪ್ ಖೆಡ್ಡಾಗೆ ಬೀಳಿಸುವ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಎಂಬ ಆರೋಪಗಳು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈ ಅವಧಿಯಲ್ಲಿ 10 ರಾಜಕಾರಣಿಗಳ ವಿರುದ್ಧ ಈ ಹನಿ ಟ್ರ್ಯಾಪ್ ಆರೋಪಗಳು ಕೇಳಿ ಬಂದಿದ್ದು, ಇದುವರೆಗೂ ಯಾವ ಪ್ರಕರಣದಲ್ಲೂ ಅಂತಿಮ ಸತ್ಯ ಹೊರಬಿದ್ದಿಲ್ಲ. ಈಗ ರಾಜಣ್ಣ ಕೇಸ್ನಲ್ಲಿ ಅಂತಿಮ ಸತ್ಯ ಹೊರಬರುತ್ತಾ ಕಾದು ನೋಡಬೇಕಿದೆ. ಸರ್